ನಮಸ್ತೆ ಕನ್ನಡಿಗರೇ. ಇವತ್ತು ನನ್ನ ಗಾರ್ಡನನ್ನು ತೋರಿಸ್ತೀನಿ ನಿಮಗೆ. ಮೇಲ್ಗಡೆ ಟೆರೆಸಲ್ಲಿ ನನ್ನ ಗಾರ್ಡನ್ ಇದೆ, ಪಾಟ್ ಎಲ್ಲ ಹಾಕಿದ್ದೀನಿ. ಬನ್ನಿ ತೋರಿಸ್ತೀನಿ. ಮಳೆ ಬರ್ತಾ ಇದೆ, ವೆದರ್ ಚೆನ್ನಾಗಿದೆ, ಕೂಲ್ ಆಗಿದೆ, ತುಂಬ ಬಿಸಿಲಿತ್ತು. ಬನ್ನಿ ಗಾಯ್ಸ್, ಸ್ವಲ್ಪ ನಿಧಾನ. ಮಳೆ ನೀರು ಬಂದಿದೆ ಮೇಲಿಂದ. ನೋಡಿ ಫ್ರೆಂಡ್ಸ್, ನನ್ನ ಗಾರ್ಡನ್ ನೋಡಿ. ಮಳೆ ನಿಂತೋಗಿದೆ, ಮಳೆ ಬಂದಿದೆ ಅಂತ ಅಂಬ್ರೆಲ್ಲ ತಂದಿದ್ದೆ. ನನ್ನ ಗಾರ್ಡನ್ ನೋಡಿ ಫ್ರೆಂಡ್ಸ್, ಎಲ್ಲ ನಾನೇ ಖುದ್ದಾಗಿ ಮಾಡಿರೋದು. ಒಂದೊಂದು ಪಾಟಲ್ಲಿ ಒಂದೊಂದು ಗಿಡಗಳನ್ನು ಹಾಕಿ ಎಲ್ಲ ಪಾಟಿಂಗು ನಂದೇನೆ. ನೋಡಿ ಡಾರ್ಕ್ ಪಿಂಕ್ ಹೈಬಿಸ್ಕಸ್, ವೈಟ್ ಹೈಬಿಸ್ಕಸ್. ವೆದರ್ ಚೆನ್ನಾಗಿದೆ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಬನ್ನಿ ಬನ್ನಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಎಲ್ಲ ಖುದ್ದಾಗಿ ನಾನೇ ಪಾಟಿಂಗ್ ಮಾಡಿರೋದು, ನಾನೇ ಗಿಡಗಳನ್ನು ಹಾಕಿರೋದು. ಎಲ್ಲ ಈ ಗಾರ್ಡನ್ ನಂದೇ. ಬನ್ನಿ ಫ್ರೆಂಡ್ಸ್, ಎಲ್ಲ ಹೈಬಿಸ್ಕಸ್ಸೇನೆ, ಎಲ್ಲ ದಾಸವಾಳ ಹೂವೇನೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ನಾವು ಬೆಳೆಸಿ ನಾವು ಮಾಡಿದ್ರೆ ಎಷ್ಟು ಖುಷಿಯಾಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ. ಒಂದು ಹೂ ಬಂದ್ರೂ, ಒಂದು ಮೊಗ್ಗು ಬಂದ್ರೂ ತುಂಬ ಖುಷಿ ಆಗುತ್ತೆ ಗೈಸ್. ನೀವು ಈ ಥರ ಒಂದೊಂದೇ ಗಿಡಗಳನ್ನು ಬೆಳೆಸಿ ಮಾಡಿ ನೋಡಿ. ನೋಡಿ ಫ್ರೆಂಡ್ಸ್, ಇದನ್ನು ಮುತ್ತು ಮಲ್ಲಿಗೆ ಅಂತಾರೆ. ನೋಡಿ ಗೈಸ್, ಇದು ಮುತ್ತು ಮಲ್ಲಿಗೆ ಅಂತ ಹೇಳ್ತಾರೆ. ಇದು ನಮಗೆ ದೇವರಿಗೆ ಹಾಕ್ಲಿಕ್ಕೆ ಸಾಕು ಹೂಗಳನ್ನು. ದೇವರಿಗೆ ಹೂ ಹಾಕ್ಲಿಕ್ಕೆ ಇವುಗಳು ನಮ್ಗೆ ಸಾಕಾಗ್ತವೆ. ನೋಡಿ, ಇದು ಒಂದಿದೆ, ಇದು ಒಂಥರ ರೆಡ್ ಹೈಬಿಸ್ಕಸ್, 5 ಪಕ್ಕಳೆದಂತೀವಲ್ಲ ಆ ಥರ. ಇದು ನೋಡಿ ಗೈಸ್, ನೋಡಿ, ಇದನ್ನು 5 ಪಕ್ಕಳೆ ಹೂವು, 5 ಪೆಟಲ್ಸ್. ನೋಡಿ ಎಷ್ಟು ಚೆನ್ನಾಗಿದೆ, ಯೆಲ್ಲೋ ಆ್ಯಂಡ್ ರೆಡ್ ಮಿಡಲಲ್ಲಿ. ಇದು ನೋಡಿ ಗೈಸ್, ಇದು ಎಷ್ಟು ಚೆನ್ನಾಗಿದೆ. ಇದು ನೋಡಿ, ಇವತ್ತು 2 ಆಗಿದೆ ಈ ಥರ ಹೂವು. ಆಮೇಲೆ ನೋಡಿ, ಇದೆಲ್ಲ ಇದು ಮುತ್ತು ಮಲ್ಲಿಗೆ. ಇದು ಹಾರ ಮಾಡ್ತೀನಿ, ಹಾರ ಮಾಡಿ ದೇವ್ರಿಗೆ ಹಾಕ್ತೀನಿ ನಾನು. ನಾನೇ ಇದನ್ನು ಇದು ಮಾಲೆ ಮಾಡಿಬಿಟ್ಟು ಹಾಕ್ತೀನಿ ದೇವ್ರಿಗೆ. ತುಂಬ ಚೆನ್ನಾಗಿ ನಮ್ಮ ಮನೆಯಲ್ಲಿ, ನಮ್ಮನೆ ದೇವ್ರಿಗೆ ಫೋಟೋ, ನಮ್ಮ ಮನೆ ದೇವ್ರದ್ದು ಫೋಟೋಗೆಲ್ಲ ನಮ್ಮದೇ ಹೂ, ನಾನೇ ಮಾಡಿರೋದು, ನನ್ನದೇ ಪಾಟಿಂಗ್. ಇಲ್ಲಿ ನೋಡಿ ಗೈಸ್, ಇನ್ನೊಂದು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಇದು 2 ಹೂವಾಗಿದೆ. ಇದರಲ್ಲಿ ಒಂದು ವಿಶೇಷತೆ ಏನಂದರೆ, ಈ ಗಿಡದಲ್ಲಿ ಒಂದು ಈ ಥರ ಎಲ್ಲೋ ಆಗುತ್ತೆ, ಇನ್ನೊಂದು ಇಲ್ಲಿ ಈ ಕಡೆ ಕೆಂಪಗಾಗುತ್ತೆ ಫ್ರೆಂಡ್ಸ್. ಹೌದು, ಸ್ಪೆಷಲ್ ಹೂವು ನಿಜವಾಗ್ಲೂ. ಇಲ್ಲಿ ನೋಡಿ, ಇದು ಯೆಲ್ಲೋ ಕಲರ್ ಆಗಿದೆಯಾ, ಇಲ್ಲಿ ನೋಡು, ಇಲ್ಲಿ 2 ಯೆಲ್ಲೋ ಬಂದಿದೆಯಾ. ಹಾಂ, ಇಲ್ಲಿ ಈ ಸೈಡಲ್ಲಿ ರೆಡ್ ಹೂ ಆಗುತ್ತೆ, ರೆಡ್ ಹೈಬಿಸ್ಕಸ್ ಆಗುತ್ತೆ. ನಾನು ಹೇಳ್ತಿರ್ತೀನಲ್ಲ ಫ್ರೆಂಡ್ಸ್, ನೋಡಿ ನಮ್ಮ ಮನೆಯಲ್ಲಿ ನೋಡಿ ಗೈಸ್, ಇದನ್ನು ಕರಿಬೇವಿನ ಗಿಡ, ಕರಿಬೇವು. ನಾನು ಹೇಳ್ತಾ ಇರ್ತೀನಲ್ಲ, ನಮ್ಮ ಗಾರ್ಡನ್ನಿಂದ ತೆಗೆದು ನಾನು ಫ್ರೆಶ್ ನಾನು ಬೆಳೆಸಿರೋದು ನಮ್ಮ ಗಾರ್ಡನ್ ಕರಿಬೇವು ಅಂತ ಹೇಳ್ತಿರ್ತೀನಲ್ಲ, ಕಡಿಪತ್ತ ಅಂತ ಹೇಳ್ತೀನಲ್ಲ, ಇದೇ ನೋಡಿ ಗೈಸ್. ಬನ್ನಿ ಇನ್ನು ಮುಂದೆ ಹೋಗೋಣ. ಬನ್ನಿ, ಇಲ್ಲಿ ಇವತ್ತು ಗುಲಾಬಿ ಹೂ ಅರಳಲಿಲ್ಲ, ಇನ್ನು ಅರಳಬೇಕು. ಇದೂ ತುಂಬ ಚೆನ್ನಾಗಿದೆ, ಡಾರ್ಕ್ ಪಿಂಕ್ ಹೂ. ಇದು ಮೊಗ್ಗಿದೆ, ನಾಳೆ ಹೂ ಅರಳುತ್ತೆ. ಇವತ್ತು ನಾನು ಪಾಟಿಗೆ ನೀರು ಹಾಕಬೇಕಂತಿಲ್ಲ ಫ್ರೆಂಡ್ಸ್, ಇವತ್ತು ಮಳೆ ಬಂದುಬಿಟ್ಟಿದೆ. ಹೌದು,
ಇಲ್ಲೂ ಒಂದು ಮುತ್ತು ಮಲ್ಲಿಗೆ ಹಾಕಿದ್ದೀನಿ. ಇವತ್ತು ಸಾಯಂಕಾಲ ತಕೋ ಇದೆಲ್ಲ ತೆಗೆದುಬಿಟ್ಟು ಹಾರ ಮಾಡಿ ದೇವ್ರಿಗೆ ಹೂವು ಹಾಕ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಇನ್ನೊಂದು ಥರ ಹೂವಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ, ಇದನ್ನು ಪಿಂಕಲ್ಲೇ ಈ ಥರ ಇದೆ. ನಾನು ದೇವ್ರಿಗೆ ಎಷ್ಟೆಷ್ಟು ಯಾವ್ಯಾವ್ದು ಹೂವು ಬೇಕು ಅವೆಲ್ಲ ಪಾಟಿಂಗ್ ಮಾಡ್ಕೊಂಬಿಟ್ಟಿದ್ದೀನಿ, ಎಲ್ಲ ನಮ್ಮ ದೇವರಿಗೆ. ಬನ್ನಿ ಫ್ರೆಂಡ್ಸ್, ಇವೆಲ್ಲ ನಾನು ಶೋ, ಇದೆಲ್ಲ ಯಾವುದು ತೆಗಿಲ್ಲ. ಇದು ಒಂದು ಕಲರ್ ಇದೆ, ಆಮೇಲೆ ಇದು ಒಂದು ಕಲರ್ ಇದೆ. ಇಲ್ಲಿ ನೋಡಿ, ಈ ಥರ 2 ಕಲರ್ ಇದೆ. ಇನ್ನು ಪಾಟ್ಗಳನ್ನು ಮಾಡಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ಇನ್ನೊಂದು ರೀತಿ ಹೂ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಲೈಟ್ ಪಿಂಕ್ ಒಳಗಡೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ, ರೆಡ್ ಕಲರ್ ಥರ. ಇದು ನೋಡಿ, ಡಾರ್ಕ್ ಪಿಂಕ್ ಒಳಗಡೆ ಡಾರ್ಕ್ ಪಿಂಕ್, ಈ ಹೂವು ಲೈಟ್ ಪಿಂಕ್. ನನಗೆ ಈ ಹೂವು, ದಾಸವಾಳ ಹೂವು, ಇವು ಹೂಗಳಂದ್ರೆ ತುಂಬ ಇಷ್ಟ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ವೈಟ್ ಗುಲಾಬಿ, ಇನ್ನು ಮೊಗ್ಗಿದೆ, ಅರಳಿಲ್ಲ ಇನ್ನು. ನಾನು ಇದನ್ನು ಕಟ್ ಮಾಡಿ ಮಾಡಿ ಪಾಟ್ಗಳಲ್ಲಿ ಸ್ವಲ್ಪ ಬೇರೆ ಬೇರೆ ಪಾಟ್ಗಳಲ್ಲಿ ಹಾಕ್ತಾ ಇರ್ತೀನಿ. ನೋಡಿ ಫ್ರೆಂಡ್ಸ್, ಇದನ್ನು ಒಳ್ಳೆ ಸ್ಮೆಲ್ ಇರುವಂಥ ಹೂವು. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಇದನ್ನು ಈ ಥರ ಇದು ಎಲ್ಲ ಹೂವಾದ ನಂತರ ಇಲ್ಲಿ ಕಟ್ ಮಾಡಿಬಿಡ್ತೀನಿ. ಕಟ್ ಮಾಡಿಬಿಟ್ಟು ಇನ್ನೊಂದು ಕಡೆ ನಾನು ಅದನ್ನು ಪಾಟಿಂಗ್ ಮಾಡ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಇದರಲ್ಲೂ ಬೇರೆ ಒಂದು ಏನಂತೀವಿ, ಇದನ್ನು ನಾವು ಹುಳಿ ಮಾಡ್ತೀವಿ. ಈ ಇದರಲ್ಲೂ ಈ ಒಂದು ಸೊಪ್ಪಲ್ಲಿ ಹುಳಿ ಮಾಡ್ತೀವಿ. ನೋಡಿ ಫ್ರೆಂಡ್ಸ್, ವೆದರ್ ಎಷ್ಟು ಚೆನ್ನಾಗಿದೆ, ಮಳೆ ಬರ್ತಾ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.